ಅಂಗಡಿ ಮನೆ ಇಟ್ಕೊಂಡಿದ್ದಾರೆ. ಅಲ್ಲಿ ಲೇಡೀಸ್ ಓಡಾಡೋ ಹಾಗಿಲ್ಲ. ಅಲ್ಲಿ ತುಂಬಾ ಗಂಡಸರು ತುಂಬಾ ಜಿಗುಪ್ಸೆಯಾಗಿ ಮಾತಾಡ್ತಾರೆ. ಕಿರುಕುಳ ಆಗ್ತಾ ಇದೆ. ಬೇರೆ ಬಾಡಿಗೆ ಮನೆಗಳಿಗೂ ಹೋಗಿರಕ್ಕಾಗ್ತಾ ಇಲ್ಲ. ಎಲ್ಲಿ ಕೆಲಸ ಮಾಡಕ್ ಹೋಗ್ತೀವಿ ಅಲ್ಲೆಲ್ಲ ಒಂದು ಬ್ಯಾಡ್ ಲೆಟರ್ ತಗೊಬಂದು ಹಾಕ್ತಾರೆ. ಪೊಲೀಸ್ ಸ್ಟೇಷನ್ಗೆ ಸುಮಾರು ಸರಿ ಹೋಗಿದ್ದೀನಿ, ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ಪೊಲೀಸ್ನವ್ರ ಹತ್ರ ಹೋಗಿ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ರೆ ಅವರೇ ಒಂಥರ ಕೇವಲವಾಗಿ ಮಾತಾಡ್ತಾರೆ. ತುಂಬಾನೇ ಹಿಂಸೆ ಆಗ್ತಿದೆ ಸರ್. ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ನಾವು ಇರಬೇಕು ಅಂತ ಅನ್ನಿಸ್ತಾ ಇಲ್ಲ. ಜೀವ ಸಹಿತ ಸಾಯ್ಬೇಕು ಅಂತಾನೆ ಅನ್ಕೊಂಡಿದೀವಿ ನಾವು. ದಯವಿಟ್ಟು ನಾನು ಅಂಥವಳೆಲ್ಲ ನನ್ನ ಬಗ್ಗೆ ಆ ರೀತಿ ಕೆಟ್ಟದಾಗ ಮಾತಾಡಬೇಡಿ. ನಿಮ್ಮ ಅಕ್ಕ ತಂಗಿರೋ ನಿಮ್ಮ ತಾಯಿಗೆ ಯಾವ ರೀತಿ ಗೌರವ ಕೊಡ್ತೀರೋ ಆ ರೀತಿ ಗೌರವ ಕೊಡಿ ಅಂತ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ನಾನು 4 ವರ್ಷದಿಂದ ನಾವು ತುಂಬ ಸತ್ತು ಬದುಕ್ತಾ ಇದ್ದೀವಿ. ನನ್ನ ಮಗನ ತಂಟೆಗೆ ಹೋಗ್ಬೇಡಿ, ನಿಮಗೆ ಕೈ ಮುಗಿತೀನಿ. ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. 2005 20 ವರ್ಷ ಆಗಿರಬಹುದು. ತನ್ನ ಪತಿಯನ್ನ ಕಳ್ಕೊಳ್ತಕ್ಕಂಥ ಮಹಿಳೆ ಪುಟ್ಟ ಮಕ್ಕಳನ್ನ ಒಂದು ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟ ನೌಕರಿಯಾಗಿ ಕೆಲಸ ಮಾಡಿಕೊಂಡು ಬರ್ತಕ್ಕಂಥ ಒಂದಿಷ್ಟು ಅಲ್ಪ ಹಣದಲ್ಲೇ ಸಾಲ ಸೂಲ ಮಾಡಿ ಮಕ್ಕಳನ್ನ ದೊಡ್ಡವರನ್ನಾಗಿ ಬೆಳೆಸಿ ಮಗಳನ್ನ ಮತ್ತಷ್ಟು ಸಾಲ ಮಾಡಿ ಮದುವೆ ಮಾಡಿ ಮಗನ ಒಂದು ಕೆಲಸಕ್ಕೆ ಹೋಗೋವರೆಗೂ ಆತನನ್ನು ಬೆಳೆಸಿ ಶಿಕ್ಷಣ ಕೊಡಿಸಿ ಇಷ್ಟೆಲ್ಲ ಕಷ್ಟಗಳ ನಡುವೆ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ಓರ್ವ ಮಹಿಳೆ. ಆದರೆ ಸದ್ಯ ಮಗ ಅಮ್ಮನ ಹತ್ರ ಬರಲಿಕ್ಕೆ ಹೆದರ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಗನನ್ನ ನೋಡೋಕೆ ಇನ್ನಿಲ್ಲದ ಕಷ್ಟವನ್ನ ಇನ್ನಿಲ್ಲದ ಪರಿಪಾಟಲನ್ನ ಪಡಬೇಕಾದಂಥ ಅನಿವಾರ್ಯತೆ ತಾಯಿಗೆ ನಿರ್ಮಾಣವಾಗಿದೆ. ಸಮಾಜದಲ್ಲಿ ಹೆಂಗೋ ಎಲ್ಲವನ್ನ ಜಯಿಸಿ ಬದುಕ್ತಾ ಇದ್ದೀನಿ ಅಂತ ಹೊರಡೋ ಸಂದರ್ಭದಲ್ಲಿ ಅಕ್ಕಪಕ್ಕದವರು ವಾಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಜನರ ನಡುವೆ ಜೀವನ ನಡೆಸೋದೇ ದುಸ್ಥಿರವಾಗಿ ಹೋಗ್ಬಿಟ್ಟಿದೆ, ಕಷ್ಟವಾಗಿ ಹೋಗಿದೆ. ಯಾರು ಏನು ಯಾಕೆ ಈ ಮಹಿಳೆಗೆ ಈ ಸ್ಥಿತಿ ಬಂದಿದೆ, ಏನಾಗಿದೆ, ಈ ಬಗ್ಗೆ ಅಧಿಕಾರಿಗಳು ಪೊಲೀಸರು ತನಿಗಾದ ದೌರ್ಜನ್ಯವನ್ನ ಹೇಳ್ಕೊಳಕ್ ಹೋದ್ರೆ ಈ ಮಹಿಳೆಯ ವಿರುದ್ಧವೇ ಕೂಗಾಡ್ತಾರಂತೆ. ಎಲ್ಲಿಯ ಘಟನೆ ಇದು, ಏನು, ಎಲ್ಲವನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ತೆರೆದಿರ್ತೀನಿ. ಇವರ ಹೆಸರು ಚಂದ್ರಕಲಾ ಅಂತ. ಆಲೂರಿನವರು. ಆಲೂರಿನಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದ ಎದುರುಗಡೆ ರಸ್ತೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಬಾಡಿಗೆ ಮನೆಯಲ್ಲಿ. ಇವರು 2009ರಿಂದ ಬೇರೆ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ನೌಕರರಾಗಿ ಕೆಲಸ ಮಾಡಿದ್ರು. ಅದಾದ ಮೇಲೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಕುಕ್ ಆಗಿ ವರ್ಕ್ ಮಾಡಿದ್ದಾರೆ. ಅದಾದ ಮೇಲೆ BCM ಮಾಸ್ಟ್ರು, ಮುರಾರ್ಜಿ ಶಾಲೆ, ಇಲ್ಲೆಲ್ಲ ಅಡಿಗೆ ನೌಕರರಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. 2005ರಲ್ಲೇ ತನ್ನ ಪತಿಯನ್ನ ಕಳ್ಕೊಳ್ತಾರೆ ಚಂದ್ರಕಲಾ. ಅದಾದ ಮೇಲೆ 2 ಮಕ್ಕಳು, ಓರ್ವ ಗಂಡು ಮಗ, ಒಬ್ಬರು ಹೆಣ್ಣು ಮಗಳು. ಸಾಲ ಸೋಲ ಎಲ್ಲ ಮಾಡಿ ಹೆಣ್ಣು ಮಗಳ ಮದುವೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು ಮದುವೆಗೆ ಅಂತ ಮಾಡಿದ ಸಾಲ ಎಲ್ಲ ಸೇರಿ 2 ರಿಂದ 3 ಲಕ್ಷ ಸಾಲ ಕೂಡ, ಕೈ ಸಾಲ, ಫೈನಾನ್ಸ್ ಸಾಲ, ಸಂಘ ಸಂಸ್ಥೆಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಸಾಲ ಇದ್ದಾವೆ. ಇವರ ಬದುಕಿಗೆ ಸದ್ಯ ಯಾವುದೇ ಕೆಲಸ ಇಲ್ಲ. ಬದುಕಿಗೆ ಆಧಾರ ಅಂದ್ರೆ ಮಗ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿ ಮಗನಿಗೆ ಬರ್ತಕ್ಕಂಥ 15,000 ಸಂಬಳದಲ್ಲೇ ಎಲ್ಲವನ್ನ ನಿರ್ವಹಣೆ ಮಾಡಬೇಕು. ಆದರೆ ಕತೆ ಏನು ಅಂತ ಅಂದ್ರೆ, ನಾವೆಲ್ಲ ಹೇಳ್ತೀವಿ, ಪತ್ರಿಕೆಗಳಲ್ಲಿ ನಿರಂತರವಾಗಿ ನೀವು ಸರ್ಕಾರದ ಜಾಹೀರಾತುಗಳನ್ನ ನೋಡ್ತಾ ಇದ್ದೀರಿ. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಅಂತ. ಇನ್ನೊಂದು 2-3 ತಿಂಗಳು ನನ್ನ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದೀವಿ. ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರು. ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನು ಕಂಡವರು ಅಂಬೇಡ್ಕರ್ ಅವರು. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು, ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು ಅಂತ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಫೋಟೋ ಆ ಕಡೆ ಈ ಕಡೆ ಹಾಕೊಂಡು ಗಾಂಧೀಜಿ ಅವ್ರದ್ದೊಂದು AI ಫೋಟೋ ಹಾಕೊಂಡು ನಿರಂತರ ಜಾಹೀರಾತು ಕೊಡ್ತಾರೆ. ಗಾಂಧೀಜಿ ಅವ್ರು ಕಂಡ ಕನಸೇನು? ಮಧ್ಯರಾತ್ರಿ 12 ಗಂಟೆಯಲ್ಲಿ ಓರ್ವ ಮಹಿಳೆ ಯಾವಾಗ ಸರ್ವ ಸ್ವತಂತ್ರಳಾಗಿ ಯಾವುದೇ ನಿರ್ಭೀತಿಯಿಂದ ನಡುರಸ್ತೆಯಲ್ಲಿ ಓಡಾಡ್ತಾಳೋ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಮಹಿಳೆ ಮನೆಯೊಳಗೂ ಕೂಡ ನಿರ್ಭೀತಿಯಿಂದ ಇರಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗೆ ನಿರ್ಮಾಣ ಆಗಿ ಹೋಗ್ಬಿಟ್ಟಿದೆ.
ಕಾರಣ ಏನು ಅಂತ ಅಂದ್ರೆ ಅಸ್ಪೃಶ್ಯತೆ ಅಂತಕ್ಕಂಥ ಪೆಡಂಭೂತ ಈ ಮಹಿಳೆಯನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆಯಂತೆ. ಏನಿವ್ರು ವಾಸ ಮಾಡ್ತಾ ಇದ್ದಾರೆ, ಅಕ್ಕ ಪಕ್ಕ ಎದುರುಗಡೆ ಎಲ್ಲ ಮೇಲ್ಜಾತಿಯವರು ವಾಸ ಮಾಡ್ತಾ ಇದ್ದಾರೆ, ಈ ಮಹಿಳೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮೊಟ್ಟಿಗೆ ಮೇಲ್ಜಾತಿಯವರು ಇರ್ತಕ್ಕಂಥ ಸಂದರ್ಭದಲ್ಲಿ ನೀನು ದಲಿತ ಮಹಿಳೆ ಇದ್ದೀಯಾ, ನೀನು ವಾಸ ಮಾಡಬಾರ್ದು, ಇಲ್ಲಿ ನಿನ್ನ ನೆರಳು ಬೀಳಬಾರ್ದು, ನಿಮ್ಮ ಮನೆ ನಮ್ಮ ಮಕ್ಕಳು ಬರೋದು ಹೋಗೋದು ಅಥವಾ ಇಂಥವು ಯಾವುದು ಕೂಡ ಆಗಬಾರ್ದು ಅಂತ ಹೇಳಿ ನಿರಂತರವಾಗಿ ಇನ್ನಿಲ್ಲದ ಕಿರುಕುಳ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಎದುರುಗಡೆ ಮನೆಯಲ್ಲಿರ್ತಕ್ಕಂಥ ಗಂಗಮ್ಮ ಅಂತಕ್ಕಂಥವ್ರು ಅವರಲ್ಲೇ ಎಲ್ಲ ಒಂದು ಅಂಗಡಿ ಇಟ್ಕೊಂಡಿದ್ದಾರಂತೆ, ಮಹಿಳೆ ಗಂಗಮ್ಮ ಅಂತ, ಅವರು ಕೂಡ ಓರ್ವ ಮಹಿಳೆ. ವಿಪರ್ಯಾಸ ನೋಡಿ, ಇನ್ನೋರ್ವ ಮಹಿಳೆಯನ್ನ ಸಹಿಸ್ತಾ ಇಲ್ಲ. ಗಂಗಮ್ಮ ನಿರಂತರ ಕಿರುಕುಳವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ ಚಂದ್ರಕಲಾ. ನನಗೆ ಜಾತಿ ನಿಂದನೆ ಆಗ್ತಾ ಇದೆ, ಕಿರುಕುಳ ಆಗ್ತಾ ಇದೆ ಅಂತ. ನನ್ನ ವಿರುದ್ಧವೇ ಪೊಲೀಸ್ ಠಾಣೆಗೆ ಹೋಗ್ತೀಯಾ ಅಂತ ಗಂಗಮ್ಮ ತನ್ನ ಅಂಗಡಿಗೆ ಬರುವವರಿಗೆ ಒಂದಿಷ್ಟು ಹಣವನ್ನ ಕೊಟ್ಟು ತನ್ನ ಸಂಪರ್ಕದಲ್ಲಿರ್ತಕ್ಕಂಥ ಪುರುಷರಿಂದ ನಿರಂತರವಾಗಿ ರಾತ್ರಿ ಹೊತ್ತು ಇವ್ರ ಮನೆಗೆ ಬಂದು ಬಾಗಿಲು ಬಡಿಯೋದು, ಕಲ್ಲಲ್ಲಿ ಹೊಡೆಯೋದು, ಅಂಡ್ ಅವರ ಮಗ ಏನಿದ್ದಾನೆ, ಮಗ ಮನೆಗೆ ಬರಬೇಕಾದ್ರೆ ಎದುರಿಸೋದು, ಹೊಡಿತೀವಿ ಅಂತ ಬೆದರಿಸ್ತಕ್ಕಂಥದ್ದು, ಅವ್ರನ್ನ ನೋಡಿ ಹೀಯಾಳಿಸ್ತಕ್ಕಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರಂತೆ. ಸೊ ಮಗನ ಜೀವಕ್ಕೆ ಎಲ್ಲ ಒಂದು ಕಡೆ ರಕ್ಷಣೆ ಇಲ್ಲ, ಬರ್ಬೇಕಾದ್ರೆ ಬೈತಾರೆ, ಹೀಯಾಳಿಸ್ತಾರೆ, ಹೊಡಿಲಿಕ್ಕೆ ಬರ್ತಾರೆ ಅಂತ ಹೇಳಿ ಮಗ ಮನೆಗೆ ಬರಕ್ಕೆ ಹೆದರ್ತಾ ಇದ್ದಾನೆ. ಮಗ ಮನೆಗೆ ಬರ್ತಾ ಇಲ್ಲ. ಹಾಸನ ಜಿಲ್ಲೆಯನ್ನೇ ಬಿಟ್ಟು ಹೋಗಿ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದಾರಂತೆ. ಇನ್ನು ಪೊಲೀಸರಿಗೆ ದೂರು ಕೊಡಕ್ ಹೋದ್ರೆ ಚಂದ್ರಕಲಾ, ಪೊಲೀಸರು ದೂರು ಕೊಡುವವರ ಪರವಾಗಿ ನಿಲ್ಲದೆ ಯಾರಿಂದ ದೌರ್ಜನ್ಯವಾಗಿದೆಯೋ ಗಂಗಮ್ಮ ಅಂತಕ್ಕಂಥವರ ಪರವಾಗಿ ನಿಲ್ತಾರಂತೆ. ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವುದಿಲ್ವಂತೆ. ಚಂದ್ರಕಲಾನ್ನೇ ಬೈದ್ ಕಳಿಸ್ಬಿಡ್ತಾರಂತೆ ಪೊಲೀಸರು. ಕಾರಣ ಏನು ಗೊತ್ತಿಲ್ಲ. ಮೊನ್ನೆ ಇಲ್ಲೇ ಇವರೇ ಚಂದ್ರಕಲಾ ಅವರು ಮಾತನಾಡ್ಬೇಕಾದ್ರೆ ಹೇಳ್ತಿದ್ರ ಪ್ರಕಾರ ಗಂಗಮ್ಮ ಹೇಳ್ತಾರಂತೆ, ನೀನು ಪೊಲೀಸಿಗಾರು ಕಂಪ್ಲೇಂಟ್ ಕೊಡು, ಯಾರಿಗಾರು ಕಂಪ್ಲೇಂಟ್ ಕೊಡು, ನಾನು ಅಲ್ಲಿ 20,000 ದುಡ್ಡು ಕೊಟ್ಟು ಬಂದಿದ್ದೀನಿ, ನನ್ನ ಏನೂ ಮಾಡ್ಕೊಳಕ್ಕಾಗೋದಿಲ್ಲ ನೀನು ಅಂತ ಹೇಳಿ ಗಂಗಮ್ಮ ಬೆದರಿಕೆಯನ್ನ ಹಾಕ್ತಾರೆ ಅಂತಕ್ಕಂಥ ಆರೋಪಗಳು. ಇದರ ಜೊತೆಗೆ ಯಾವಾಗ ಗಂಗಮ್ಮನ ವಿರೋಧ ಕಟ್ಕೊಂಡ್ರೋ ಇವರು ಮನೆ ಚೇಂಜ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಸುಮ್ಮನೆ ಬಿಡದೆ ಆ ಮನೆಗೆ ಒಂದು ಪತ್ರ ಬರೀತಾರಂತೆ. ಇವರು ಒಂದು ಪತ್ರ ಬರೆದು ಇವರು ನಡತೆ ಸರಿ ಇಲ್ಲ, ಮತ್ತೊಂದು ಇನ್ನೊಂದು ಕೆಟ್ಟದಾಗಿ ಒಂದು ಪತ್ರವನ್ನು ಬರೆದು ಮನೆ ಓನರ್ಗಳಿಗೆ ಕೊಡೋದು. ಅಂಡ್ ಯಾವಾಗ ಈ ಮನೆಗಳು ಎಲ್ಲಿ ಇವ್ರು ವಾಸ ಮಾಡ್ತಾರೆ ಆ ಮನೆಗೆ ಹೋಗಿ ಕಲ್ಲು ಹೊಡಿಯೋದು, ರಾತ್ರಿ ಹೊತ್ತು ಬಾಗ್ಲು ಬಡಿತಾರೋ ಆಗ ಇವ್ರನ್ನ ಮನೆ ಓನರ್ ಮನೆಯಿಂದ ಕಳಿಸ್ಬಿಡ್ತಾರೆ. ಒಟ್ನಲ್ಲಿ ಅವ್ರಿಗೆ ಹಿಂಸೆ ಕೊಡಬೇಕು ಅನ್ನೋದೊಂದು ಅಜೆಂಡಾ ಇಟ್ಕೊಂಡು ಗಂಗಮ್ಮ ಇವೆಲ್ಲವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಚಂದ್ರಕಲಾ. ಅಂಡ್ ಇದರ ಜೊತೆಗೆ ಪೊಲೀಸರು ಕೂಡ ನಮಗೆ ರಕ್ಷಣೆಯನ್ನ ನೀಡ್ತಾ ಇಲ್ಲ. ಪೊಲೀಸರಿಗೆ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದ್ದೀವಿ, ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ನನ್ನ ನೋವನ್ನು ಹೇಳ್ಕೊಂಡಿದ್ದೀನಿ, ಬಟ್ ನನ್ನ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇಲ್ಲ, ದೂರು ದಾಖಲು ಮಾಡ್ಕೊಳ್ತಾ ಇಲ್ಲ, ನನಗೆ ರಕ್ಷಣೆ ಕೊಡ್ತಾ ಇಲ್ಲ, ನನ್ನ ಮಗ ಮನೆಗೆ ಬರಕ್ಕಾಗ್ತಾ ಇಲ್ಲ ಅಂತ ಹೇಳಿ ಚಂದ್ರಕಲಾ ಅಳಲನ್ನ ತೋಡ್ಕೊಂಡಿದ್ದಾರೆ. ಏನ್ ಮಾತಾಡಿದ್ದಾರೆ ಚಂದ್ರಕಲಾ ಒಮ್ಮೆ ನೋಡಿ. ಸರ್, ನನ್ನ ಹೆಸರು KC ಚಂದ್ರಕಲಾ ಅಂತ. ಆಲೂರು ನಮ್ಮೂರು. ಅಲ್ಲಿ ನಾವು ತುಂಬ ವರ್ಷದಿಂದ ಬಾಡಿಗೆಗೆ ಇದ್ದೀವಿ. ನಮಗೆ 20 ವರ್ಷದಿಂದನೂ ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲೇ ಇರೋದು. ಚಿಕ್ಕದ್ರಿಂದ ಮಕ್ಕಳು ಸಾಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇತ್ತೀಚೆಗೆ ಬಾಡಿಗೆ ಮನೆಗಳಲ್ಲಿ ತುಂಬಾ ಕಿರುಕು ಆಗ್ತಾಯಿದೆ. ಈಗ ಇತ್ತೀಚೆಗಂತೂ 6 ತಿಂಗಳಿಂದ ತುಂಬ ಕಿರುಕು ಆಗ್ತಾಯಿದೆ. ಮೇಲ್ಜಾತಿಯವರೊಬ್ಬರ ಮನೆ ಎದುರುಗಡೆ ಇದ್ದೀವಿ ನಾವು. ಗಂಗಮ್ಮ ಅನ್ನೋರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತು ಹೊರಗಡೆ ಎಲ್ಲೂ ಓಡಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಮತ್ತು ಮನೆಗೆ ಮಗ ಬರೋಂಗಿಲ್ಲ, ಏನಿಲ್ಲ, ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅಂಗಡಿ ಮನೆ ಇಟ್ಕೊಂಡಿದ್ದಾರೆ, ಅಲ್ಲಿ ಲೇಡೀಸ್ ಓಡಾಡೋ ಹಾಗಿಲ್ಲ. ಅಲ್ಲಿ ತುಂಬ ಗಂಡಸರು ತುಂಬ ಜಿಗುಪ್ಸೆಯಾಗಿ ಮಾತಾಡ್ತಾರೆ, ಕಿರುಕುಳ ಆಗ್ತಾಯಿದೆ. ದಯವಿಟ್ಟು ನಮಗೊಂದು ಸ್ವಲ್ಪ ಅಧಿಕಾರಿಗಳು ಸಹಾಯ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಸುಮಾರು ಸರಿ ಹೋಗಿದ್ದೀನಿ. ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ. ನಮ್ಮನ್ನು ದಲಿತರು ಅಂತ ಹೇಳಿ ಈ ರೀತಿ ತೊಂದರೆ ಕೊಡ್ತಾ ಇರೋದು. ಮತ್ತು ನಾವು ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಬೇರೆ ಬಾಡಿಗೆ ಮನೆಗಳಿಗೂ ಹೋಗಿರೋಕ್ಕಾಗ್ತಾ ಇಲ್ಲ. ಎಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಒಂದು ಬ್ಯಾಡ್ ಲೆಟ್ರ್ ತೊಗೊಬಂದು ಹಾಕ್ತಾರೆ. ಅದನ್ನು ಹಾಕಿದ ತಕ್ಷಣ ಅಕ್ಕಪಕ್ಕದವರು ನನ್ನ ಬಗ್ಗೆ ಚೀಪಾಗಿ ನೋಡೋದು, ಕೇವಲವಾಗಿ ಮಾತಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಮನೆ ಹತ್ರಕ್ಕೆ ಬರ್ದಂಗೆ ತೊಂದರೆ ಕೊಡ್ತಾರೆ. ಸರ್, ಒಬ್ಬಳೇ ಇದ್ದೀನಿ, ವಿಧವೆ, ನಾನು ಬೇರೆ ಗಂಡ ಇಲ್ಲ. 20 ಇಯರ್ಸ್ ಆಯಿತು ತೀರೋಗಿ. ಅದರಲ್ಲೂ ನಾನು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ದೀನಿ. ಇವಾಗ ತುಂಬಾ ಹಿಂಸೆ ಆಗ್ತಿದೆ ಸರ್. ಹೇಳ್ಕೊಳಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ. ನಾವು ಇರಬೇಕು ಅಂತ ಅನ್ನಿಸ್ತಾ ಇಲ್ಲ, ಜೀವ ಸಹಿತ ಸಾಯಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ನಾವು.
ಸರ್ ಹೋಗುವಾಗ ಬರುವಾಗ ಅಲ್ಲಿ ಇಲ್ಲಿ ತುಂಬ ಅಡ್ಡಾಕೋದು, ಮತ್ತು ಅವನಿಗೆ ಬಾಯಿಗೆ ಬಂದ ಥರನೇ ಮಾತಾಡೋದು. ನನ್ನ ಫೋನ್ ನಂಬರು ಕೆಲವ್ರ ಹತ್ರ ಎಲ್ಲೂ ಇರಲಿಲ್ಲ ಸರ್. ಅದು ಹೇಗೆ ಫೋನ್ ನಂಬರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬ್ಯಾಡ್ ಮೆಸೇಜ್ ಎಲ್ಲ ಹಾಕೋದು. ಪೊಲೀಸ್ನವ್ರ ಹತ್ರ ಹೋಗಿ ಹೇಳಿದರೆ ಕಂಪ್ಲೇಂಟ್ ಕೊಟ್ಟರೆ ಅವರೇ ಒಂಥರ ಕೇವಲವಾಗಿ ಮಾತಾಡ್ತಾರೆ. ಇವಾಗಲೇ ಬರಮ್ಮ ಸ್ಟೇಷನಿಗೆ ಅಂತಾರೆ. ಅಲ್ಲಿ ಹೋಗಿ ಏನು ಮಾಡೋದು ಸರ್, ಸರಿಯಾಗಿ ನ್ಯಾಯನೇ ಸಿಗ್ತಾ ಇಲ್ಲ ನಮಗೆ. ಆಲೂರಿಗೆ ಹೋಗಿದ್ದೀನಿ ಸರ್. ಆಲೂರಿಗೆ 6 ತಿಂಗಳಿಂದನೂ ಈಗಲೇ 3-4 ಸರಿ ಹೋಗಿ ಬಂದಿದ್ದೀನಿ. ಗಂಗಾಧರ್ ಸರ್ ಅಂತ ಇನ್ಸ್ಪೆಕ್ಟ್ರ್ ಇದ್ದರು, ಅವ್ರನ್ನಂತೂ ಭೇಟಿ ಮಾಡೋ ದಿನವೇ ಇಲ್ಲ. ಈಗ ನೈಟು ಒಂದು ಸ್ವಲ್ಪ ಲೇಡಿ ಮೇಡಮ್ ಇದ್ದಾರೆ, PSI ಮೇಡಮ್, ಅವ್ರು ಏನಾರು ತೊಂದರೆ ಆಯಿತು ಅಂತ ಕರೆದಾಗ ಪಾಪ ಓಡಿ ಬರ್ತಾರೆ. ಅದೊಂದು ಬಿಟ್ಟರೆ ಅವ್ರ ಅಕ್ಕಪಕ್ಕ ಇರಲ್ಲ. ಬಾಗಿಲು ಬಡಿಯೋದು, ಕದ ಬಡಿಯೋದು, ಹಿಂದ್ಗಡೆ ಬಂದು ಟಾರ್ಚರ್ ಮಾಡೋದು, ಎಣ್ಣೆ ಬಾಟ್ಲ್ಗಳನ್ನೆಲ್ಲ ಇಟ್ಕೊಳ್ಳೋದು, ಕಬಾಬ್ ಎಲ್ಲ ತಿನ್ನೋದು, ಈ ರೀತಿ ಎಲ್ಲ ಮಾಡಿ ಒಂಥರ ತುಂಬ ಜಿಗುಪ್ಸೆ ಕೊಡ್ತಾ ಇದ್ದಾರೆ ಸರ್. ತುಂಬ ಮಾನಸಿಕ ಹಿಂಸೆ ಆಗ್ತಾ ಇದೆ ನಮಗೆ. ಅಲ್ಲಿ ಕಂಪ್ಲೇಂಟ್ ತಗೋತಾರೆ ಸರ್, ಆದರೆ ಅವ್ರುಗಳಿಗೆ ನ್ಯಾಯ ಕೊಡ್ತಾರೆ ಹೊರತು ನಮಗೆ ನ್ಯಾಯ ಕೊಡ್ತಾ ಇಲ್ಲ. ಸರಿಯಾಗಿ ನಮಗೂ ಇದನ್ನ ರೆಸ್ಪಾನ್ಸ್ ಮಾಡಲ್ಲ, ಏನು ಹೇಳಲ್ಲ, ಆ ರೀತಿ ಮಾಡ್ತಾರೆ. ಇವತ್ತು ಮಾಡೋ ಕೆಲಸ ನೀನು 6 ತಿಂಗಳು ಬಿಟ್ಟು ಮಾಡಿರೈತೆ ಅನ್ನೋ ಜವಾಬ್ದಾರಿಲಿ ಮಾಡ್ತಾರೆ ಸರ್. ಹಂಗಾಗಿ ತುಂಬಾ ಹಿಂಸೆ ಆಗ್ತಿದೆ. ನಾನು ನಾಳೆನೋ ನಾಡಿದ್ದು ಬೆಳಿಗ್ಗೆನೋ ಹೋಗಿ DC ಮೇಡಮ್ ಆಫೀಸ್ ಹತ್ರ ಹೋಗಿ ಸೂಸೈಡ್ ಮಾಡ್ಕೊತೀನಿ ಸರ್. ನಾನು ಅಷ್ಟೇ 20,000 ಕೊಟ್ಟಿದ್ದೀನಿ, ಅದೇನು ಕಿತ್ಕೊ ಹೋಗು ಅಂತ ಬಾಯಿ ಬಂದಂಗೆ ಬೈದರು ಸರ್. ನೆನ್ನೆ ರಾತ್ರಿ 7:45 ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದೀನಿ ಅಂತಂದರು. ಕೇಸ್ ಮುಚ್ಚಾಕ್ತಾರೆ ಹೋಗು, 20,000 ಕೊಟ್ಟಿದ್ದೀನಿ, ಅದೇನು ಕಿತ್ಕ ಅಂತ ಬೈದ್ಲು ಅಮ್ಮ ಸರ್. ತುಂಬಾ ತೊಂದರೆ ಆಗ್ತಿದೆ ಸರ್. ನಮಗೆ ಇರೋಕ್ಕಾಗ್ತಾಯಿಲ್ಲ ಮನೆಗಳಲ್ಲಿ. ಯಾವ ರೀತಿ ಬಾಡಿಗೆ ಮನೆಗೆ ಹೋಗೋದು? ಬಂದು ಗ್ಲಾಸ್ ಎಲ್ಲ ಒಡಾಕ್ತಾರೆ ಸರ್, ಕಿಟಕಿ ಗ್ಲಾಸ್ ಎಲ್ಲ ಒಡಾಕ್ತಾರೆ. ನಾವು ಓನರಿಗೆ ಫೋನೇ ಮಾಡಿಲ್ಲ. ಅವಮ್ಮನೇ ಓನರಿಗೆ ಫೋನ್ ಮಾಡ್ಕೊಂಡು ಬರೋಕ್ಕೆ ಕೇಳ್ಕೊತಾಳೆ ಅವಮ್ಮ. ಅಷ್ಟು ಇದು ಮಾಡ್ತಾಳೆ ಸರ್. ತುಂಬಾ ತೊಂದರೆ ಕೊಡ್ತಿದ್ದಾಳೆ ಅವಮ್ಮ. ಅಕ್ಕಪಕ್ಕದಲ್ಲಿರೋರೆಲ್ಲ ನಾವು ಮೇಲ್ಜಾತಿಯವ್ರು ಇದ್ದೀವಿ, ಇವಳಿಗೆ ಯಾಕೆ ಮನೆ ಕೊಟ್ಟಿದ್ದಾರೆ ಅಂತ ಹೇಳಿ ಆ ರೀತಿ ಮಾಡ್ತಾರೆ ಸರ್. ತುಂಬಾ ಹಿಂಸೆ ಆಗ್ತಿದೆ ನಮಗೆ. ಓನರ್ಗಳು ಯಾರೂ ಏನು ಮಾತಾಡಿಲ್ಲ. 1-2 ಜಾಗದಲ್ಲಿ ಮಾತ್ರ ಓನರ್ಗಳು ಕಿರುಕು ಮಾಡಿದರು. ಅವಾಗಲೇ 3 ತಿಂಗಳಿಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ವಿ ಸರ್. ಅದನ್ನೇ ಒಂಥರ ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಬ್ಯಾಡ್ ಲೆಟ್ರ್ ಹಾಕೋದು, ಬ್ಯಾಡ್ ರೀತಿ ವಿಷಯಗಳನ್ನ ಸ್ಪ್ರೆಡ್ ಮಾಡೋದು, ಈ ರೀತಿ ಮಾಡ್ತಿದ್ದಾರೆ. ದಯವಿಟ್ಟು ನಾನು ಅಂಥವಳೆಲ್ಲ ನನ್ನ ಬಗ್ಗೆ ಆ ರೀತಿ ಕೆಟ್ಟದಾಗಿ ಮಾತಾಡಬೇಡಿ. ನಿಮ್ಮ ಅಕ್ಕ ತಂಗಿರೋ ನಿಮ್ಮ ತಾಯಿಗೆ ಯಾವ ರೀತಿ ಗೌರವ ಕೊಡ್ತೀರೋ ಆ ರೀತಿ ಗೌರವ ಕೊಡಿ ಅಂತ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ ನಾನು. 4 ವರ್ಷದಿಂದ ನಾವು ತುಂಬ ಸತ್ತು ಬದುಕ್ತಾ ಇದ್ದೀವಿ. ನನ್ನ ಮಗನ ತಂಟೆಗೆ ಹೋಗ್ಬೇಡಿ, ನಿಮಗೆ ಕೈ ಮುಗಿತೀನಿ. ದಯವಿಟ್ಟು SP ಅವರು ಮತ್ತು DC ಮೇಡಮ್ಮು ನನಗೆ ಒಳ್ಳೆ ರೀತಿಲಿ ನ್ಯಾಯ ದೊರಕಿಸ್ಕೊಡ್ಬೇಕು, ಮತ್ತು ನನ್ನ ಮಗನ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಸ್, ಇದು ಚಂದ್ರಕಲಾ ಅವ್ರು ಮಾತನಾಡಬೇಕಾದ್ರೆ ಅವರ ಕಣ್ಣೀರು ಖಂಡಿತವಾಗಿಯೂ ನೋಡ್ತಾ ಇರೋ ಕಣ್ಣಲ್ಲೂ ಕೂಡ ಹೃದಯ ಇದ್ದವರಿಗೆ ಅವರ ಕಣ್ಣಲ್ಲೂ ಕೂಡ ಕಣ್ಣೀರು ಬರೆಸುತ್ತೆ. ಅವರ ನೋವಿನ ಕಥೆಗಳು, ಅವರು ಅನುಭವಿಸ್ತಾ ಇರ್ತಕ್ಕಂಥ ನರಕ ಯಾತನೆ, ಇವೆಲ್ಲವನ್ನ ನೋಡಿದ್ರೆ ಯಾರಿದನ್ನ ನೋಡ್ತಾ ಇದ್ದಾರೆ ಒಂದು ಕ್ಷಣ ಅವರ ಕಣ್ಣಂಚಲ್ಲೂ ಕೂಡ ನೀರು ಬರಬಹುದು. ವಿಪರ್ಯಾಸ ರೀ, ಓರೋ ಮಹಿಳೆ ಮತ್ತೊಂದು ಮಹಿಳೆಯನ್ನ ಬದುಕಲಿಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನು ಅಂತ ಅಂದ್ರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು. ಐ ಡೋಂಟ್ ನೋ ಇದೆಲ್ಲಿವರೆಗೂ ಇದೇ ರೀತಿಯಾದಂಥ ಸಮಾಜ ಯಾವಾಗ ಸರಿಯಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಐ ರಿಪೀಟ್ಲಿ ನಾನು ಹೇಳ್ತಾನೆ ಇರ್ತೀನಿ, ನೋಡೋರಿಗೆ ಬೋರ್ ಆದರೂ ಪರವಾಗಿಲ್ಲ, ಕೇಳಿಸ್ಕೊಳ್ಳೋರಿಗೆ ಹೇಳಿದ್ನೇ ಹೇಳ್ತಾನೆ ಅಂದ್ರೂ ಪರವಾಗಿಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ, ಓರ್ವ ಮಹಿಳೆಗೆ ರಕ್ಷಣೆ ಸಿಗಬೇಕು ಅನ್ನೋದಿದ್ರೆ ಅದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಕ್ಷಣೆ ಯಾವುದಾದ್ರೂ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಸಿಗಬೇಕು ಅನ್ನೋದಿದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಿಗಬೇಕು. ಬಿಕಾಸ್ ಹಾಸನದ ಜಿಲ್ಲಾಧಿಕಾರಿ ಓರ್ವ ಮಹಿಳೆ, ಹಾಸನದ ಪೊಲೀಸ್ ವರಿಷ್ಠಾಧಿಕಾರಿ ಓರ್ವ ಮಹಿಳೆ, ಹಾಸನದ ಜಿಲ್ಲಾ ಪಂಚಾಯತಿ CEO ಓರ್ವ ಮಹಿಳೆ, ಹಾಸನದ ತಹಸೀಲ್ದಾರ್ ಮಹಿಳೆ, AC ಮಹಿಳೆ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ. ಹಾಸನದ ಅತ್ಯುನ್ನತ ಪದೋನ್ನತಗಳನ್ನ ಯಾವ್ಯಾವ ಹುದ್ದೆಗಳಿದ್ದಾವೆ ಇದರೆಲ್ಲದರಲ್ಲೂ ಕೂಡ ಮಹಿಳೆಯರ ಆಡಳಿತವೇ ಇದ್ದಾವೆ. ಇಷ್ಟಾದರೂ ಕೂಡ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಈ ರೀತಿಯಾದಂಥ ಕಿರುಕುಳ ರಕ್ಷಣೆ ಇಲ್ಲ ಅನ್ನೋದಾದ್ರೆ ಐ ಡೋಂಟ್ ನೋ. ಈ ಸುದ್ದಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೋಡ್ತಾ ಇದ್ರೆ, ಯಾರು ಚಂದ್ರಕಲಾ ಇದ್ದಾರೆ, ಯಾಕೆ ಅವ್ರ ಪ್ರಕರಣ ದಾಖಲು ಮಾಡ್ಕೊಳ್ತಾ ಇಲ್ಲ, ಏನಾಗಿದೆ ಅಲ್ಲಿ ಸಮಸ್ಯೆ? ಆ್ಯಂಡ್ ಇವರು ಆರೋಪ ಮಾಡ್ತಾರೆ, ಪೊಲೀಸರಿಗೆ 20,000 ಲಂಚ ಕೊಟ್ಟಿದ್ದೀನಿ ನಾನು, ಆಲೂರು ಪೊಲೀಸರಿಗೆ 20,000 ಲಂಚ ಕೊಟ್ಟಿದ್ದೀನಿ, ನನ್ನನ್ನು ಯಾರೂ ಅರೆಸ್ಟ್ ಮಾಡೋದಿಲ್ಲ, ಏನೂ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಕಿರುಕುಳ ಕೊಡ್ತಾ ಇರ್ತಕ್ಕಂಥ ಮಹಿಳೆ ರಾಜಾರೋಷವಾಗಿ ರಸ್ತೆಯಲ್ಲಿ ನಿಂತು ಹೇಳ್ತಾಳೆ ಅನ್ನೋದಾದರೆ, ಹಾಗಿದ್ರೆ ನಿಜವಾಗಿಯೂ ಪೊಲೀಸರು 20,000 ಲಂಚ ತಗೊಂಡಿದ್ದಾರಾ? ತನಿಖೆ ನಡೆಸಿ, ಡಿಪಾರ್ಟ್ಮೆಂಟಲ್ಲಿ ತನಿಖೆ ಮಾಡಿ, ಪ್ರಕರಣ ದಾಖಲು ಮಾಡ್ಕೊಂಡು ಯಾರು ಕಿರುಕುಳ ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.